ಹೊಸ ಸರ್ಕಾರ ರಚನೆ ಆದ ನಂತರ ಇಲ್ಲಿವರೆಗೆ 2.5 ವರ್ಷದಿಂದ 3 ವರ್ಷ ಆಗಲಾಕ ಬಂತು. ಒಂದೇ ಒಂದು ಬಡವರಿಗೆ ಮನೆ ಮಂಜೂರು ಮಾಡಿಲ್ಲ. ಅದಲ್ಲದೆ ಎಷ್ಟೋ ಜನ ಸೈಟ್ಲೆಸ್ ಜನ ಅದಾರ, ಅವ್ರಿಗೆ ಸೈಟ್ ಕೊಡುವಂತ ವ್ಯವಸ್ಥೆ ಮಾಡಿಲ್ಲ. ಸಿಂಗಲ್ ಒಂದು ಮನೆಯನ್ನು ಕೊಟ್ಟಿಲ್ಲ ಅಂದ್ರೆ ಬಡವ್ರ ಗತಿ ಏನಾಗ್ತದ? ನಮ್ದು ಬಡವ್ರ ಸರ್ಕಾರ ಅಂತ ಹೇಳ್ತಾರ, ಬಡವರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡತ್ತಾರಲ್ಲ. ನಮ್ಮಲ್ಲಿ ಅವ್ರು ಕೊಟ್ಟ ಅಂಕಿ ಸಂಖ್ಯೆ ಪ್ರಕಾರ 11,691 ಜನ ಆಶ್ರಯ ರೈತರ ಅವರೇ ಕೊಟ್ಟಿದ್ದಾರೆ. ಅದ್ರ 11,691 ನೀವು 3 ವರ್ಷದವರೆಗೆ ಒಂದು ಮನೆ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಆಶ್ರಯ ಒದಗಿಸೋರು ಯಾವಾಗ? ಅವ್ರಿಗೆ ಸೈಟ್ ಕೊಡೋರು ಯಾವಾಗ? ಏನಾರೇ ಪ್ಲಾನಿಂಗ್ ಮಾಡ್ಬೇಕಲ್ರಿ. ಅವ್ರಿಗೆ ಬೇಕಾದವ್ರಿಗೆ ಸಾಕಷ್ಟು 1000 ಗಟ್ಟಲೆ ಮನೆ ಕೊಡ್ತಾರ. ನಾವೇನು ಅನ್ಯಾಯ ಮಾಡೀವ್ರಿ? ನಮ್ಮಲ್ಲಿ ಸಹಿತ ಕಾಂಗ್ರೆಸ್ ವೋಟ್ ಹಾಕಿದ ಅವ್ರ ಜನ ಅದಾರಲ್ಲ, ಅವ್ರು ರೈತಾರೆ, ಅವ್ರಿಗೆ ಕೊಡ್ರಿ, ನೀವೇ ಡೈರೆಕ್ಟ್ ಕೊಡ್ರಿ. ಯಾರ್ದಾರ ಅಲ್ಲೇ ಬಂದು ನೀವು ಕೊಡ್ರಿ, ನಿಮ್ ಕಾರ್ಯಕರ್ತರು ಹೆಚ್ಚು ಕೊಡ್ರಿ. ಆದ್ರ ನಾವೇನ್ ಬೇಡ, ಅದಕ್ಕೆ ಆ ಬಡವರಿಗೆ ಮನಿ ಕೊಡ್ರಿ. ಮನಿನ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಅವ್ರ ಗತಿ ಹೆಂಗ್ ಬದುಕಬೇಕು ಹೇಳ್ರಿ? ಕೂಲಿ ಮಾಡೋರು. ಮೊನ್ನೆ ಸಭಾಧ್ಯಕ್ಷರೇ, ವಸತಿ ಸಚಿವರ ಪರವಾಗಿ ನಾನು ಉತ್ತರ ಕೊಡ್ತೀನಿ ಸಭಾಧ್ಯಕ್ಷರೇ. ಇಂದಿನ ಸಾಲುಗಳಲ್ಲಿ ಪ್ರಗತಿಯಲ್ಲಿರುವ ಮನೆಗಳನ್ನು ಪೂರ್ಣಗೊಳಿಸಲು ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಟಾರ್ಗೆಟ್ ಕೊಟ್ಟಿದ್ರಲ್ಲ ಸಭಾಧ್ಯಕ್ಷರೇ, ಆ ಮನೆಗಳಿಗೆ ಆ ಮುಗ್ಸಕ್ಕೇನೆ ಆದ್ಯತೆ ಕೊಟ್ಟಿರುವಂತ ಸಭಾಧ್ಯಕ್ಷರೇ. 2023, 24 ಮತ್ತು 25, 26ನೇ ಸಾಲಿನ ರಾಜ್ಯ ಸರ್ಕಾರದ ವಸತಿ ಯೋಜನೆ ಅಡಿಯಲ್ಲಿ ನಮ್ಮ ಬಜೆಟ್ನಲ್ಲಿ ಯಾವುದೇ ಹೊಸ ಮನೆಗಳ ಗುರಿಯನ್ನು ನಾವು ನಿಗದಿ ಮಾಡಿಲ್ಲ ಸಭಾಧ್ಯಕ್ಷರೇ. 2025, 24, 25ನೇ ಕೇಂದ್ರ ಪುರಸ್ಕೃತ ಯೋಜನೆಯಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದರಲ್ಲಿ 1056 ಮನೆಗಳ ಗುರಿಯನ್ನು ಹಂಚಿಕೆ ಮಾಡಿದ್ವಿ ಸಭಾಧ್ಯಕ್ಷರೇ. 599 ಮನೆಗಳಿಗೆ ಮಂಜೂರಾತಿ ಸಹ ನೀಡಿದ್ದೀವಿ. ಇನ್ನು ಉಳಿದ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಪ್ರಗತಿಯಲ್ಲಿರ್ತದೆ ಸಭಾಧ್ಯಕ್ಷರೇ. ಮಾನ್ಯ ಶಾಸಕರು ಹೇಳಿರುವಂಥ ಪ್ರಕಾರ ಅವರ ಕ್ಷೇತ್ರ ತೆರದಾಳದಲ್ಲಿ ಗ್ರಾಮೀಣದಲ್ಲಿ 7,608 ಮತ್ತು ನಗರದಲ್ಲಿ 4,083 ಒಟ್ಟಾರೆ ಸಭಾಧ್ಯಕ್ಷರೇ 11,691 ಮನೆಗಳ ಅವಶ್ಯಕತೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತದೆ ಸಭಾಧ್ಯಕ್ಷರೇ. ಮುಂದಿನ ಅವಯವದಲ್ಲಿ ಸಭಾಧ್ಯಕ್ಷರೇ ಬಜೆಟ್ನಲ್ಲಿ ತೆರದಾಳಕ್ಕೂ ಸಹ ಈ ವ್ಯಾಪ್ತಿಯ ಅರ್ಹ ವಸತಿ ರಹಿತ ಫಲಾನುಭವಿಗಳಿಗೆ ಹಂತವಾಗಿ ಮನೆಗಳನ್ನು ಕೊಡಲಿಕ್ಕೆ ನಾವು ಮಾಡ್ತೀವಿ ಸಭಾಧ್ಯಕ್ಷರೇ. ಈಗಾಗಲೇ 5 ಲಕ್ಷ ಮನೆಗಳು ಇಡೀ ರಾಜ್ಯದಲ್ಲಿ ಕಟ್ತಾ ಇದ್ವಿ ಸಭಾಧ್ಯಕ್ಷರೇ. ಅಂದರೆ ಅವ್ರ ಬಜೆಟಲ್ಲಿ ಕೊಟ್ಟಿದ್ದಂಥದ್ದು ದುಡ್ಡು ಒದಗಿಸಿರಲಿಲ್ಲ ಸಭಾಧ್ಯಕ್ಷರೇ. ನಾವು ದುಡ್ಡು ಒದಗಿಸಿ ಈಗ ಮನೆಗಳು ಕಟ್ತಾ ಇದ್ವಿ ಸಭಾಧ್ಯಕ್ಷರೇ. ನೆಕ್ಸ್ಟ್ ಬಜೆಟಲ್ಲಿ ಕೊಟ್ಟಾಗ ಅವ್ರಿಗೂ ಸಹ ಪ್ರೊಪೋರ್ಷನೇಟ್ಲಿ ಮನೆಗಳು ಕೊಡುವಂಥ ಕೆಲಸ ಮಾಡ್ತೀವಿ ಸರ್. ಅಧ್ಯಕ್ಷರೇ, ಇದು ಯಾವುದೇ ಗೌರ್ಮೆಂಟ್ ಇರಲಿ, ಹೊಸದಾಗಿ ಗೌರ್ಮೆಂಟ್ ಬಂದಿದ್ದು, ಹಿಂದಿನ ಗೌರ್ಮೆಂಟ್ ಏನು ಹಾಪ್ಡನ್ ಉಳಿದಾವ ಅವಾಗೆಲ್ಲ ಪೂರ್ಣ ಮಾಡುವಂಥದ್ದನ್ನು ಕರ್ತವ್ಯ ಇರ್ತದೆ. ನಮ್ಮ BJP ಸರ್ಕಾರ ಬಂದಾಗ 5 ಲಕ್ಷ ಮನೆಗಳ ಬಿಟ್ಟು ಹೋಗಿದ್ರು. ಒಬ್ಬೊಬ್ರಿಗೆ 2, 3, 10 ಕಡೆ ಮನೆ ತಗೊಂಡಿದ್ರು. ಅವ್ರನ್ನೆಲ್ಲ ಸರಿ ಮಾಡ್ಬೇಕು. ಸರಿ ಮಾಡಿಕೊಂಡು ಪ್ರತಿ ವರ್ಷ ನಮ್ಗೆ ಟಾರ್ಗೆಟ್ ಕೊಟ್ಟು ಗ್ರಾಮೀಣ ಪ್ರದೇಶದೊಳಗ, ನಗರ ಪ್ರದೇಶದೊಳಗ ನಮ್ಮ ಮನೆಗಳನ್ನು ಹಂಚಿಕೆ ಮಾಡುವಂತ ಕೆಲಸ ಹಿಂದಿನ BJP ಸರ್ಕಾರ ಮಾಡಿದೆ. ಅದನ್ನ ನಾವು ಎರಡಲ್ಲ, ನೀವು ಇದ್ರೊಳಗ ಬಜೆಟ್ ಕೊಡ್ರಿ ಅಲ್ರಿ. ಮನೆಗಳಿಗೆ ಬಡವರಿಗೆ ಮನೆ ಕೊಡ್ಲಿಕ್ಕೆ ಹೆಂಗ್ ನೀವು ಬರೀ ಗ್ಯಾರಂಟಿ ಹೇಳ್ತೀರಿ? ಗ್ಯಾರಂಟಿ ಕೊಟ್ರೆ ಅವ್ರು ಎಲ್ಲಿ ಇರ್ಬೇಕು? ಎಲ್ಲಿ ಮನೆ ಹುಬ್ಬಳ್ಳಿ ದೊಡ್ಡ ಕಾರ್ಯಕ್ರಮ ಮಾಡಿ 42,000 ಮನೆ ಕೊಟ್ಟೇವಿ. ಏನೋ 42,000 ಮನೆ ಕಾರ್ಯಕ್ರಮ ನೋಡ್ಲಿ. ನಮಗ್ ಒಂದು ಕೊಟ್ಟಿಲ್ಲ ಅಂತ ಹೇಳ್ಯಾರ ಅವ್ರು. ನೀವು ಬಂದ್ ನೋಡ್ರಿ ಇಂತ. ಅಲ್ಲಲ್ಲ, ಒಂದ್ ನಿಮಿಷ, ನೀವು ಬಂದ್ ನೋಡ್ರಿ. ಮಾಡಿದ್ರಲ್ಲ, ಒಂದು ಕೊಟ್ಟಿಲ್ಲ ಅನ್ಬೇಡಿ. ನಮಗ್ ಕೊಟ್ಟಿಲ್ಲ, ನಿಮ್ಗೆ ಸರ್ ಒಂದ್ ನಿಮಿಷ ಸರ್. ಲಾಸ್ಟ್ ಟೈಮ್ ಸರ್ ಅವರು ಹೇಳಿದ್ರಲ್ಲ, ಈಗ ಲಾಸ್ಟ್ ಟೈಮ್ ಕೊಟ್ಟಿರೋದು ಮಾನ್ಯ ಸಭಾಧ್ಯಕ್ಷರೇ. ರಾಜ್ಯ ಸರ್ಕಾರದ ವಸತಿ ಯೋಜನೆಗಳು ಬಸವ ವಸತಿ ಯೋಜನೆ, ವಾಜಪೇಯಿ ನಗರ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಈಗ ಅವರ ಕ್ಷೇತ್ರ ಕೂಡ ಕೊಡಿ ಅಂತ ಕೇಳ್ತಾರೆ. ಅದೇ ಹೇಳ್ತಾ ಇದ್ದೀನಿ ಸಭಾಧ್ಯಕ್ಷರೇ. 5 ಲಕ್ಷ ಸಭಾಧ್ಯಕ್ಷರೇ, 5 ಲಕ್ಷ ಮನೆಗಳು ಪ್ರಗತಿ ಹಂತದಲ್ಲಿದೆ ಸಭಾಧ್ಯಕ್ಷರೇ. ಆದ್ರಿಂದ ದುಡ್ಡು ಕೊಡಕ್ಕಾಗಿಲ್ಲ ಸಭಾಧ್ಯಕ್ಷರೇ. ನೆಕ್ಸ್ಟ್ ಬಜೆಟ್ ನಲ್ಲಿ ಕೊಟ್ಟಾಗ ಸಿದ್ದು ಸೌದಿವರೆಗೂ ಸಹ ಮನೆಗಳು ಕೊಡುವಂತ ವ್ಯವಸ್ಥೆ ಮಾಡ್ತಾರೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.